ಸ್ನೇಹಿತರೆ, ಈ ಸಂದೇಶ ನಮ್ಮ ನೋವನ್ನು ಮರೆಯಿಸುವಂತಹ ಮತ್ತು ನಮ್ಮ ಮನಸ್ಸಿಗೆ ಉಲ್ಲಾಸ ನೀಡುವ ಸಂಗೀತದ ಅಸಲಿ ಹಕ್ಕುದಾರರಾದ ಸಂಗೀತ ಸಂಯೋಜಕರು, ಗೀತರಚನೆಕಾರರು ಮತ್ತು ಪ್ರಕಾಶಕರ ಹಕ್ಕುಗಳನ್ನು ರಕ್ಷಿಸುವ ಪರವಾಗಿ ಆಗಿದೆ. ನಾವೆಲ್ಲ ಕೆಫೆ ಹಾಗೂ ರೆಸ್ಟೋರೆಂಟ್ನಲ್ಲಿ ಲೈವ್ ಮ್ಯೂಸಿಕ್ ಜಾಮ್ನಲ್ಲಿ ಪಾಲ್ಗೊಂಡು ಹಣ ವ್ಯಯಿಸಿ ಮನೋರಂಜನೆ ಪಡೆದು ಮನೆಗೆ ಮರಳುತ್ತೇವೆ. ಅಂತೆಯೇ ಕೆಫೆ ಮತ್ತು ರೆಸ್ಟೋರೆಂಟ್ಗಳು ತಮ್ಮ ಜೇಬನ್ನು ತುಂಬಿಸಿಕೊಳ್ಳುತ್ತವೆ. ಆದರೆ ಕಾನೂನಾತ್ಮಕವಾಗಿ ಪೇಟೆಂಟ್ ಅನ್ನು ಪಡೆದ ಸಂಗೀತವನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸಬೇಕಾದರೆ IPRS ಅಂದರೆ ಇಂಡಿಯನ್ ಪರ್ಫಾರ್ಮಿಂಗ್ ರೈಟ್ಸ್ ಸೊಸೈಟಿ ಹಾಗೂ PPL ಇಂಡಿಯಾ ಅಂದರೆ ಫೋನೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಲಿಮಿಟೆಡ್ ಇಂದ ಪರವಾನಗಿ ಪಡೆಯಬೇಕಾಗಿರುತ್ತದೆ. IPRS ಹಾಗೂ PPL ಇಂಡಿಯಾ ಪರವಾನಗಿಯಿಂದ ಬಂದ ಹಣವನ್ನು ನೋಂದಾಯಿತ ಕಲಾವಿದರಿಗೆ ರಾಯಲ್ಟಿ ಮುಖೇನ ಹಂಚುತ್ತವೆ. ಆದರೆ ಕೆಲವು ಕೆಫೆ ಹಾಗೂ ರೆಸ್ಟೋರೆಂಟ್ಗಳು ಪರವಾನಗಿಯನ್ನು ಪಡೆಯದೆ ಸಂಗೀತ ನಿರ್ದೇಶಕರ, ಸಂಯೋಜಕರ, ಗೀತ ರಚನೆಕಾರರ ಮತ್ತು ಪ್ರಕಾಶಕರಿಗೆ ಸಿಗಬೇಕಾದ ರಾಯಲ್ಟಿಯನ್ನು ಅನಧಿಕೃತವಾಗಿ ನುಂಗು ಹಾಕುತ್ತಿವೆ. ದುರದೃಷ್ಟವೆಂದರೆ ಹಲವು ಕೆಫೆ ಹಾಗೂ ರೆಸ್ಟೋರೆಂಟ್ನ ಮಾಲೀಕರು ಚಿತ್ರರಂಗದವರೇ ಆಗಿರುತ್ತಾರೆ. ಸ್ನೇಹಿತರೆ, ಇನ್ನು ಮುಂದೆ ಯಾವುದೇ ಕೆಫೆ ಹಾಗೂ ರೆಸ್ಟೋರೆಂಟ್ನಲ್ಲಿ ಲೈವ್ ಮ್ಯೂಸಿಕ್ ಜಾಮ್ ಸೆಷನ್ನಲ್ಲಿ ಪಾಲ್ಗೊಂಡರೆ IPRS ಹಾಗೂ PPL ಇಂಡಿಯಾ ನೀಡುವ ಪರವಾನಗಿ ಫಲಕ ಪ್ರದರ್ಶಿಸಲಾಗಿದೆಯೇ ಇಲ್ಲವೇ ಎಂದು ಖಚಿತಪಡಿಸಿಕೊಂಡು, ಇಲ್ಲವಾದಲ್ಲಿ ಕೆಫೆ ಹಾಗೂ ರೆಸ್ಟೋರೆಂಟ್ನ ಮ್ಯಾನೇಜ್ಮೆಂಟ್ ಅನ್ನು ಪ್ರಶ್ನಿಸೋಣ ಹಾಗೂ ನಿಜವಾದ ಕಲಾವಿದರ ಹಕ್ಕು ರಕ್ಷಣೆ ಹಾಗೂ ರಾಯಲ್ಟಿ ಪಡೆಯುವಲ್ಲಿ ಸಹಾಯ ಮಾಡೋಣ. ಈ ಸಂದೇಶವನ್ನು ಶೇರ್ ಮಾಡಿ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಸಾರಕರು ಹಾಗೂ ಸಂಸ್ಕೃತಿಯ ಬೆನ್ನೆಲುಬುಗಳಿಗೆ ಶಕ್ತಿ ತುಂಬೋಣ.